ಈ ನಮ್ಮ ಸುಬ್ರಾಯ ನೋಡ್ಯಾರ ಅಂತ ಸುಮ್ಮನೆ ಜನಗಳು ಕರ್ಸ ರೈತ ಬಾಂಧವರೇ, ನಾನು ನಿಮ್ಮ ಸಂಜಯನಗರ ಟ್ರೇಡರ್ಸ್ ಮಂಜುನಾಥ್. ಇವತ್ತು ಯಾವ ಸರ್? ಸಿದ್ದಾಪುರ ಜಿಲ್ಲೆ, ಸಿದ್ದಾಪುರ ತಾಲೂಕು, ಕಾನ್ಸೂರು ಕೋಡ್ಸು ಮತ್ತೆ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ. ಇಲ್ಲಿದ್ದೀನಿ. ಸುಬ್ರಾಯನ್ ಗಜಾನನ್ ಹೆಗಡೆ ಅಂತ ಇರ್ಲಿ ನಮ್ದು ಇದರಲ್ಲಿ ರೈತ ಬಾಂಧವ್ರು ಏನ್ ನೋಡ್ತಿರಲ್ಲ, ತುಂಬಾ ಖುಷಿ ಪಡೋದು. ಇವ್ರು 62 ವರ್ಷ, ಇವ್ರ ಮುಂದೆ ನಾವಲ್ಲ ನಿಜವಾಗ್ಲು ಕಾರ್ ಹಂಗ್ ಹೊಡ್ಕೊಂಡ್ ಬಂದ್ರು. ಇವ್ರು ನೋಡಿ ಕಲಿಯೋದು ಹೆಂಗಂಡ್ ಎನರ್ಜೆಟಿಕ್ ನೋಡಿ ಹೆಂಗಿದಾರೆ ಇನ್ನು ಈ ವಯಸ್ಸಿಗೂ. ಅಂದ್ರೆ ಅಷ್ಟೇ ಶಾರ್ಪ್ ಆಗಿ ಯೋಚನೆ ಮಾಡ್ತಾರೆ, ಸೈಂಟಿಫಿಕ್ ಆಗಿ ಯೋಚನೆ ಮಾಡ್ತಾರೆ. ಕಾರಲ್ಲಿ ಬರ್ಬೇಕಾದ್ರೆ ತುಂಬಾ ಡಿಸ್ಕಷನ್ ಮಾಡ್ಕೊಂತ ಬಂದಿವಿ. ಈ ಭಾಗದ ರೈತರಿಗೆ ಏನ್ ಸಮಸ್ಯೆ, ಎಸ್ಪೆಷಲಿ ಅವರೇ ಕೇಳೋಣ. ಸರ್ ನೀವೇ ಹೇಳಿ, ಬಹಳ ಚೆನ್ನಾಗಿ ಮಾತಾಡಿದ್ರಿ ನೀವು. ಎಲೆ ಚುಕ್ಕೆ ರೋಗದ್ದು ಮತ್ತೆ ಅಡಿಕೆ ಮರಗಳು ಬಹಳ ವೀಕ್ ಇದ್ದಾಗ ಕಾಣುತ್ತೆ. ಎಲೆ ಚುಕ್ಕೆ ರೋಗದಿಂದ ವೀಕ್ ಅಂತ ನಮಗನ್ಸುತ್ತೆ. ಅದು ನಿಜ ಏನು ಅಂತ ನೀವೆಲ್ಲ ಕೇಳಿ ಸರ್. ನಿಮ್ ಪ್ರಾಬ್ಲಮ್ ಒಂದು ಎಲೆ ಚುಕ್ಕೆ ರೋಗ ನಾವ್ ಈಗಾಗಲೇ 2 ನಮೂನಿ ಕೆಮಿಕಲ್ ಹೊಡೆದಿದ್ದೇವೆ. ಅಂತ ಎಫೆಕ್ಟ್ ಗಳು ಆಗಿಲ್ಲ, ಹಾಗಂತ ಜಾಸ್ತಿ ಆಗಿಲ್ಲ, ಪೂರ್ತಿ ಕಡಿಮೆನೂ ಆಗಿಲ್ಲ. ಮರಗಳು ಎಲ್ಲೆಲ್ಲಿ ವೀಕ್ ಇದೆಯಾ ಅದಕ್ಕೆ ಎಲೆ ಚುಕ್ಕೆ ರೋಗ ಹೆಚ್ಚಿಗೆ ಕಾಣ್ತದೆ. ನನ್ನ ಸ್ವಂತ ಅನುಭವ. ಅದರಿಂದ ಇಳುವರಿ 100% ಇಳುವರಿ ಹೊಡ್ತಾ ಬರ್ತದೆ. ಸುಳಿಕೊಳೆ ರೋಗನೂ ಇದೆ. ಬೇರು ಕೊಳೆ ರೋಗ ಬಂದು ಗಿಡಗಳು ಸಾಯ್ತಾ ಅದು ಅದರಿಂದ ಒಂದೆರಡು ಬೇರು ಕೊಳೆ ಸತ್ತಿದ್ದು ಇದೆ. ಆಮೇಲೆ ಈ ಕಾಯಿ ಕೊಳೆ ರೋಗ ಜಾಸ್ತಿ ಮಳೆಗಾಲದಲ್ಲಿ ತುಂಬಾ ಉದುರಿ ಬೀಳ್ತದೆ. ಆಮೇಲೆ ಈಲ್ಡ್ ಬರ್ತಾ ಇಲ್ಲ, ಎಕರೆವಾರಿ ಈಲ್ಡ್ ಸರಿ ಬರ್ತಾ. ಈ ವರ್ಷದಲ್ಲಿ ಹೋದ ವರ್ಷಕ್ಕಿಂತ ನೀವ್ ಹೇಳಿದ್ರೆ ತುಂಬಾ ಕಡಿಮೆ ಆಯ್ತು, ಬೆಳೆ ಕಡಿಮೆ ಇದೆ ಅಂತ. ಮತ್ತೆ ಗೊಬ್ಬರಗಳನ್ನ ಹೇಗೆ? 14/6/21 ಸೆಪ್ಟೆಂಬರ್ ತಿಂಗಳಲ್ಲಿ 500 ಗ್ರಾಮ್ ಹಾಕಿದ್ದೇವೆ. ಅದಷ್ಟೇ ಹಾಕಿದ್ದು. ಅದ್ ಬಿಟ್ರೆ ಮತ್ತೇನು ಹಾಕಿಲ್ಲ. ಎಲೆ ಚುಕ್ಕೆ ರೋಗದ ಔಷಧ ಆಯ್ತು. ಹಂಗಲ್ಲಿ ರಾಸಾಯನಿಕ ಗೊಬ್ಬರ ಕಾನ್ಸೆಪ್ಟ್ ಮುಗೀತು. ಬೇರೆ ಅದು ಮುಗೀತು. ನೆಕ್ಸ್ಟ್ ಅದನ್ನ ಹೊರತುಪಡಿಸಿದ್ರೆ ಈ ಹಟ್ಟಿ ಗೊಬ್ಬರ ಅಂದ್ರೆ ಅದನ್ನ 2 ವರ್ಷಕ್ಕೊಮ್ಮೆ ಹಾಕ್ತೇವೆ. 2 ವರ್ಷಕ್ಕೊಮ್ಮೆ ಹಾಕ್ತೇವೆ. ಔಷಧಿಗಳನ್ನ ನೀವು ನಿಮಗೆ ಅವಶ್ಯಕತೆ ಇದ್ದಾಗೆ ತುತ್ತ ಸುಣ್ಣ ಮೈಲಿ ತುತ್ತ ಅದನ್ನ ವರ್ಷಕ್ಕೆ 2 ಸಲ 3 ಸಲ ಸ್ಪ್ರೇ ಮಾಡ್ತೇವೆ. ಮಳೆಗಾಲ ಮಾಡ್ತೀರಿ. ಅದು ಅಡಿಕೆ ಕೊನೆಗೆ ಮಾತ್ರ ಮಾಡ್ತೇವೆ, ಹೆಡಕ್ ಮಾಡಲ್ಲ. ಹೌದಾ? ಕೊನೆಗಷ್ಟೇ ಮಾಡ್ತೇವೆ. ಓಕೆ ನೋಡಿ, ಇದು ಅವ್ರ ಬಾಯಿಂದ ಕೇಳಿದೆ. ಈಗ ನನಗೆಷ್ಟು ಜ್ಞಾನ ಇದೆಯಾ ಖಂಡಿತ ಹೇಳ್ತಾ ಹೋಗ್ತೀನಿ. ಈ ಭಾಗದ ರೈತರಿಗೆ ತುಂಬ ಅನುಕೂಲ ಗ್ಯಾರಂಟಿ ಆಗ್ತದೆ. ಏನು ಸಮಸ್ಯೆ ಇಲ್ಲಿ ಅಂತ ಅಂದರೆ ನೋಡಿ, ಈ ಮಣ್ಣು ಇದೆಯಲ್ಲ, ಫಸ್ಟ್ ಆಫ್ ಆಲ್ ಈ ಮಣ್ಣು ಏನೋ ಇದು ಗೊಟ್ಟೆ ಮಣ್ಣು ಥರ ಇದೆ ನೋಡಿ. ಇದು ನೀವು ನೋಡಿ, ನಾವು ಇದೇ ಮಣ್ಣಲ್ಲಿ ಫುಲ್ ಏನಾದರೂ ನಾವು ನೀರನ್ನು ಕುಡಿದ್ರೆ ಇದು ಆರೋಗ್ಯಕ್ಕೆ ಯೋಗ್ಯವಾಗಿರ್ತಕ್ಕಂತಹ ನೀರು ಅಲ್ವೇನಲ್ಲ. ಕ್ಯಾಮ್ರಾಮನ್ ಕರೆಕ್ಟ್ ಅಂದ್ರೆ ಹೌದಾ? ಅದ್ರ ಅರ್ಥ ನಾನೇನ್ ಹೇಳ್ತಾ ಇದ್ದೀನಿ, ಈಗ ಗಿಡ ಏನ್ ಮಾಡ್ತೈತೆ, ಇಂಥದೇ ಮಣ್ಣಲ್ಲಿ ಬೆಳೆದ್ ಬಿಟ್ಟು ನಮಗೆ ಫಲ ಕೊಡ್ತದೆ. ಅದು ಆ ಫಲ ಕೊಟ್ಟದನ್ನ ನಾವು ತಿಂತೀವಿ. ಅದ್ರ ಅರ್ಥ ಏನು? ನಾವು ಡೈರೆಕ್ಟ್ ಆಗಿ ಮಣ್ಣು ತಿನ್ನಕ್ಕಾಗಲ್ಲ, ಇಂಡೈರೆಕ್ಟ್ ಆಗಿ ಇದನ್ನ ತಿಂತೀವಿ ಅಂತ ಅರ್ಥ ಅದು. ಮತ್ತೆ ಇದು ಯೋಗ್ಯವಾದ ಮಣ್ಣು ಅಲ್ಲ ಅಂತ ಇಲ್ಲೇ ಈ ಮಾತಿನ ಪ್ರಕಾರನೇ ಸಾಬೀತಾಗೋದು. ಈ ಮಣ್ಣು ಸರಿ ಇಲ್ಲ ಅಂತ. ಹೌದಾ? ಹೋಗಿ ಪ್ರಕೃತಿ ಹಿಂಗೈತಪ್ಪ, ಏನು ಮಾಡಕ್ ಬರಲ್ಲ. ದೇವ್ರು ನಮಗೆ ನಾಲೆಡ್ಜ್ ಕೊಟ್ಟಾನಲ್ಲ, ನಾವು ಸರಿ ಮಾಡ್ಕೋಬಹುದು. ಇದನ್ನ ಇದು ಚೆನ್ನಾಗಿ ಇಳುವರಿ ಬರೋಕೆ ಏನು ಬೇಕೋ ನಾವು ಸರಿ ಮಾಡ್ಕೋಬಹುದು. ನಮ್ಮ ಇವರು ಸರ್ ಗಜಾನನ ಹೆಗಡೆ ಹೇಳಿದಂಗೆ ಏನು ಈ ಕಡೆ ಅಡಿಕೆ ತೋಟ ತೋರಿಸಿ. ಈಗ ಮೇಲ್ಗಡೆ ಎಲ್ಲ ಫುಲ್ ಇಲ್ಲಿ ಡ್ಯಾಮೇಜ್ ಆಗಿರೋದಿಲ್ಲ. ಈ ಕಡೆ ತೋರಿಸಿ ಅಪ್ಪ. ಇಲ್ಲಿ ನೋಡಿ, ಇಲ್ಲಿ ಕಾಣುತ್ತೀನಿ ಮೇನ್ ಮೇಜರ್ ಕವರ್ ಆಗ್ತದೆ. ಇಲ್ಲಿ ಕಾಣುತ್ತೆ ನೋಡ್ರಿ ಇವ್ರೆ. ದೂರ ಹೋದ್ರೆ ನನ್ನ ವಾಯ್ಸ್ ಕೇಳಲ್ಲ. ಈ ಗಿಡದ ಹತ್ರ ಬನ್ನಿ ಬೇಗ. ನೋಡಿ, ಈ ಗಿಡ ಕಾಣುತ್ತಾ? ಈಗ ತೋರಿಸಿ, ಅಲ್ಲಿ ಕಾಣ್ತತಾ? ಸಾಕ್ಬಿಡಿ. ನೋಡಿ ರೈತ ಬಾಂಧವ್ರ ಏನಾಗ್ತತೆ ಅಂದ್ರೆ, ಈ ಗಿಡ ಬೇರು ಕೊಳೆ ರೋಗದ ಲಕ್ಷಣಗಳನ್ನ ಕಾಣ್ತಾ ಐತೆ. ನನಗೆ ಒಂದು ಗುದ್ದಿ ಸಲ್ಕಿ ಏನಾದ್ರೂ ಸಿಕ್ಕಿದ್ರೆ ಖಂಡಿತ ಇದನ್ನ ಬೇರ್ ಅಗದಿವಂತ ಇಟ್ಕೊಳ್ಳೋಣ. ಆಗದಾಗ ಏನಾಗ್ತದೆ, ಈ ಬೇರು ಜೈಲಮ್ ಫ್ಲೋಯಮ್ ಅಂತ ಇರ್ತದೆ. ಆಹಾರ ತಗೊಂಡೋಗೋದು ಮತ್ತೆ ನೀರನ್ನ ತಗೊಂಡೋಗೋ 2 ನಾಳುಗಳು. ಆ ನಾಳುಗಳು ಕಂಪ್ಲೀಟ್ ಸತ್ತೋಗಿರ್ತವೆ, ಬೇರಿಗೆ ಆ ಶಿಲೀಂಧ್ರ ಅಟ್ಯಾಕ್ ಆಗಿರ್ತದೆ. ಅವಾಗ ಏನಾಗ್ತದೆ, ನೀರು ಸಿಗದೆ ಇದಕ್ಕೆ, ಫುಡ್ ಸಿಗದೆ ಇರಕ್ಕೆ, ನೀರಿನ ಜೊತೆಗೆ ಫುಡ್ ಹೋಗ್ಬೇಕಲ್ಲ, ಸಿಗದೆ ಇದ್ದಾಗ ಏನಾಗ್ತದೆ, ಕೆಳ ಹಂತದ ಎಲೆಗಳು ಅಂದ್ರೆ ಇದು ಎಕ್ಸಾಂಪಲ್, ಈ ಹಂತದ ಎಲೆಗಳು ಒಣಗ್ತಾ ಫುಲ್ ಒಣಗ್ತಾ ಲಾಸ್ಟ್ ಸುಳಿ ಎಲೆಯನ್ನು ಸಮೇತ ಒಣಗಿ ಸತ್ತೋಗ್ತದೆ. ಈ ರೀತಿ ಜಾಸ್ತಿ ಎಲ್ಲಿ ಆಗ್ತತಿ ಅಂತ ಅಂದ್ರೆ, ತೇವಾಂಶ ಎಲ್ಲಿ ಜಾಸ್ತಿ ಇರ್ತತೋ, ನೀರು ಎಲ್ಲಿ ಜಾಸ್ತಿ ಹರಿತಾ ಇರ್ತತೋ ಆ ಏರಿಯಾದಲ್ಲಿ ಈ ಗಿಡ ಹೋದ್ರೆ ಮತ್ತೊಂದು ಗಿಡ ಇದೇ ಸರೌಂಡಿಂಗ್ ಅಲ್ಲಿ ಹೋಗೋ ಚಾನ್ಸ್ ಇದ್ದೇ ಇರ್ತದೆ. ಯಾಕೆಂದ್ರೆ ಇದ್ರ ಬೇರೆ ಅದಕ್ಕೆ ಟಚ್ ಆಗಿರ್ತದೆ ಒಳಗಡೆ, ಅದಕ್ಕೆ ಹೋಗ್ತದೆ. ತೇವಾಂಶ ಇದ್ದಲ್ಲಿ ಇದು ಇರ್ತದೆ. ಇದಕ್ಕೆ ಸೊಲ್ಯೂಷನ್ ಏನಪ್ಪಾ?
ನೀವು ತುತ್ತ ಸುಣ್ಣ ಮೈಲು ತುತ್ತ ಸುಣ್ಣ ಏನು ಮೇಲ್ಗಡೆ ಸಿಂಪಡಣೆ ಮಾಡ್ತಿರಲ್ಲ ಅದನ್ನೇ ಈ ಬೇರು ಚೆನ್ನ ನೆನೆಯಂಗೆ ತೆಗೆದು ಬಿಟ್ಟಿದೆ ಎಲ್ಲ ಫುಲ್ಲು ಮೇಲಿಂದೆಲ್ಲ ತೆಗೆದು, ಅಥವಾ ಇದನ್ನೆಲ್ಲ ಹಸಿ ಮಾಡಿ ಬೇರು ಸರಿಯಾಗಿ ನೆನೆಯಂಗೆ ಹಾಕ್ಬೇಕು. ಈಗ ನಮ್ಮ ಇಲಾಖೆಯಲ್ಲಾಗಲಿ ಕೃಷಿ ಇಲಾಖೆಯಲ್ಲಿ ತಿಳಿದಂತಾರೆ ಏನು ಹೇಳ್ತಾರೆ, ಅದೇ ಕೆಮಿಕಲ್ ಹೇಳಿರ್ತಾರೆ, ಅದು ಪ್ರಾಕ್ಟಿಕಲ್ ಕರೆಕ್ಟ್ ಹೌದು, ಥೆರಿಟಿಕಲ್ ಪ್ರಾಕ್ಟಿಕಲ್. ಅಪ್ಲಿಕೇಶನ್ ನಾಲೆಡ್ಜ್ ಏನು, ರೈತ ಏನು ಮಾಡ್ತಾನೆ, ಹಾಕಂತ ಹೇಳ್ತಾನೆ 2-3 ಲೀಟ್ರ್ ಹಾಕ್ತಾನೆ. ಆ ಬೇರುಗಳು ಸಮರ್ಪಕವಾಗಿ 2-3 ಲೀಟ್ರ್ ಸಾಲದೇ ಇಲ್ಲ, ಅವ ಮತ್ತೆ ಏನು ಮಾಡ್ತದೆ, ಅದು ಸತ್ತೋಗ್ತದೆ. ಅದಕ್ಕೆ ಏನು ಮಾಡಬೇಕು, ಸಂಪೂರ್ಣ ನೆನೆಯಂಗೆ ಒಂದು 10, 12, ಒಂದು 20 ಲೀಟ್ರ್ ನೀರು ಹಾಕ್ರಿ, ಏನಾಗಲ್ಲ. ಬೇರು ಕಂಪ್ಲೀಟಾಗಿ ಬೇರೆ ತಾಕ್ತು ಅಂದರೆ ಅದು ಆ ಕೆಮಿಕಲ್ಲು ಅದರಲ್ಲಿರೋ ಫಂಗಸ್ ಎಲ್ಲ ಕಿಲ್ ಮಾಡ್ತದೆ. ಆವಾಗ ಏನಾಗ್ತೈತಿ, ಈ ಗಿಡ ಬದುಕ್ತದೆ. ಕರೆಕ್ಟ್ ಹಾಕ್ತೀವಿ. ಇಲ್ಲ ಕಾಪರ್ ಆಕ್ಸಿಕ್ಲೋರೈಡ್, ಸ್ಟೆಪ್ಟಾಪ್ಲೆಸ್, ಅದು ಸೇಮ್ ಸಿಂಪ್ಟಮ್ಸು. ತುತ್ತದಲ್ಲೂ ಕಾಪರ್ ಸಲ್ಫೇಟ್ ಇರ್ತದೆ, COC ಅಂತ ಕರಿತೀವಿ, ಕಾಪರ್ ಆಕ್ಸಿಕ್ಲೋರೈಡ್, ಎರಡು ಸೇಮ್ ರಾ ಮೆಟೀರಿಯಲ್ ಕಾಪರ್, ಎರಡೂ ಒಂದೇನೆ. ಅದು ನಾನೇ ಇಲ್ಲಿ ತುತ್ತ ಸುಣ್ಣ ಯೂಸ್ ಮಾಡಿದೆ ಅಂದ್ರೆ ಈ ಮಲೆನಾಡು ಬೆಳ್ರಿ ತುಂಬಾ ಗೊತ್ತಿರ್ತದೆ ಅವ್ರಿಗೆ, ಅದೇ ಬೆಳೆದ ಬಂದಿರ್ತಾರೆ, ಗೊತ್ತು. ಈಸಿ ಮೆಥಡ್ ಅದು. ಅದನ್ನ ಫಿಲ್ಟರ್ ಫಾರ್ಮ್ ಮಾಡಿರ್ತೀವಿ, ರಾ ಮೆಟೀರಿಯಲ್ ಅಷ್ಟೇ. ಇದು ಇದ್ರದ್ದು ಮುಗೀತು. ನೆಕ್ಸ್ಟ್ ಇನ್ನೊಂದು ಎಲೆ ಚುಕ್ಕೆ ರೋಗ ಭಾಳ ಇರ್ತದೆ. ಅದು ಯಾಕೆ ಅದು ಹೆಚ್ಚು ಅಟ್ಯಾಕ್ ಆಗ್ತತಿ ಅಂತ ಅಂದ್ರೆ, ಅಲ್ಲಿ ಬಾಳೆ ಕಡೆ ತೋರಿಸಿ, ಇವ್ರೆ ಹೆಸರೇನ್ರಿ ನಿಮ್ದು? ಉದಯ್. ಎಲ್ಲಿ ತೋರಿಸಿ, ಎಲ್ಲಿ ಕಾಣ್ತದೆ ಆ ಭಾಗದಲ್ಲಿ ಅಲ್ಲಿ ಎಲೆ ಚುಕ್ಕೆ ರೋಗ ತುಂಬಾ ಕಾಣ್ತದೆ. ಯಾಕೆ ಅಂತ ಅಂದ್ರೆ ಸೂರ್ಯನ ಕಿರಣಗಳು ಭೂಮಿಗೆ ಬೆಳೆದೇ ಇದ್ದಾಗ ತೇವಾಂಶ ಜಾಸ್ತಿ ಇರ್ತದೆ ಅಲ್ಲಿ. ನಾವೇನ್ ಮಾಡ್ತೀವಿ, ಅಡಿಕೆ ಟಾರ್ಗೆಟ್ ಮಾಡಿ ಔಷಧಿ ಹೊಡಿತೀವಿ. ಈ ಕಡೆ ಹಿಡಿರಿ, ಅಡಿಕೆ ಟಾರ್ಗೆಟ್ ಮಾಡಿ ಔಷಧಿ ಹೊಡಿತೀವಿ. ಕೆಳ ಹಂತದಲ್ಲಿ ಬಾಳೆ, ಕೊಕ್ಕೋ ಮತ್ತು ಈ ಥರ ಬೆಳೆಗಳು ಮಿಶ್ರ ಬೆಳೆ ಬೆಳೆದಿರ್ತೀವಿ. ಆ ರೋಗ ಮೇಲ್ಗಡೆ ಇದ್ರೆ ಕೆಳಗಡೆ ಇದ್ದೇ ಇರ್ತದೆ, ಇರಲ್ಲ ಅಂತ ಏನು ಪ್ರಶ್ನೆ ಇರಲ್ಲ. ನಾವು ಅದನ್ನು ಟಾರ್ಗೆಟ್ ಮಾಡಿ ಹೊಡೆದಾಗ ಸ್ವಲ್ಪ ದಿನ ಸರಿ ಹೋಗ್ತೈತಿ, ಮತ್ತೆ ಇಲ್ಲಿ ತೇವಾಂಶ ಇದ್ದು ಮತ್ತೆ ಅದೇ ರೋಗ ಉಲ್ಬಣ ಆಗಿ ಮತ್ತೆ ರೀಕ್ಯಾಪ್ಸುಲೇಷನ್ ಆಗಿ ಮೇಲ್ಗಡೆ ಹೋಗ್ತದೆ. ಇದು ಡೈಬ್ಯಾಕ್ ಡಿಸೀಸಲ್ಲಿ ಚೆನ್ನಾಗಿ ನಿಮಗೆ ಅರ್ಥ ಆಗ್ತದೆ. ಸೇಮ್ ಅದು ಹಂಗೇನೆ. ಇಂಥ ತೋಟಗಳಲ್ಲಿ ಸೂರ್ಯನ ಕಿರಣವೂ ಸರಿಯಾಗಿ ಬೀಳಲ್ಲ. ನೀವು ಹಂಗಿದ್ದಾಗ ಕಸಗಳನ್ನು ಬೆಳೆಸಬಾರ್ದು. ಕಸಗಳನ್ನು ಬೆಳೆಸಿದಾಗ ಸಾವಯವ ಗೊಬ್ಬರ ಭಾಳ ಐತೆ ನೋಡಿ, ಇಲ್ಲೇ ಐತೆ. ಇವೆಲ್ಲ ಹಾಕಿದ್ದಾರೆ, ಸೋಗೆ ಗೀಗೆ ಎಲ್ಲ ಹಾಕಿದ್ದಾರೆ ನೋಡಿ. ಇದೆಲ್ಲ ರೆಡ್ ಆಗಿ ಕೊಳತಿರ್ತತೆ. ನೆಕ್ಸ್ಟ್ ಇದು 3 ಇಂದ 4 ಇಂಚ್ ಮಣ್ಣು ಏನಿರ್ತದೆ ತುಂಬ ಫಲವತ್ತತೆ ಇರ್ತದೆ. ಯಾಕೆ ಅಂದರೆ ಇದೆಲ್ಲ ಸಾವಯವ ಗೊಬ್ಬರ ಕನ್ವರ್ಟ್ ಆಗ್ತದೆ. ಇದು ಸಾಕು ನಿಮಗೆ. ಕಸಗಳನ್ನು ಬೆಳೆಸಬೇಡಿ, ಇದೇ ಬೇಕಾದಷ್ಟು ಆಗ್ತದೆ. ಮತ್ತು ಈ ಸಾವಯವ ಗೊಬ್ಬರ ಜಾಸ್ತಿ ಇದ್ದಾಗ ಏನಾಗ್ತದೆ ಅಂತ ಅಂದರೆ, ಇದ್ರ ಎಲೆ ಸೈಜ್ ಇದೆಯಲ್ಲ, ಇದು ಜಾಸ್ತಿ ಬರುತ್ತೆ. ಎಲೆ ಸೈಜ್ ಬರ್ತದೆ, ಹಚ್ಚ ಹಸಿರಾಗಿರ್ತದೆ ಈ ಎಲೆ. ಬಟ್ ನಿಮಗೆ ನೋಡೋಕೆ ಚೆನ್ನಾಗೇ ಕಾಣ್ತದೆ. ಬಟ್ ಇದು ಫ್ರೂಟ್ ಕೊಡಬೇಕು, ನಿಮಗೆ ಇಳುವರಿ ಕೊಡಬೇಕು ಅಂತಂದ್ರೆ ಮಹಾಪೋಷಕಾಂಶಗಳು, ಲಘು ಪೋಷಕಾಂಶಗಳು ಈ ಹಟ್ಟಿ ಗೊಬ್ಬರದಲ್ಲಿ, ಈ ಸಾವಯವ ಗೊಬ್ಬರದಲ್ಲಿ ಹೇರಳವಾಗಿರಲ್ಲ. ಇದರಲ್ಲಿ ಏನು ಹೇರಳವಾಗಿರ್ತದೆ ಅಂದರೆ ಕಾರ್ಬನ್ ಚೆನ್ನಾಗಿರ್ತದೆ, ಇಂಗಾಲ ಚೆನ್ನಾಗಿರೋದಕ್ಕೇ ಈ ಸೈಜ್ ಜಾಸ್ತಿ ಬರೋದು. ಹಚ್ಚ ಹಸಿರು ಕಲರೇ ಇರೋದು ಇದೆಲ್ಲ ನೋಡಿ. ಇದು ಎಷ್ಟು ಹಚ್ಚ ಹಸಿರಾಗೈತಿ, ಈ ಕಲರ್ ಕೂಡ. ಇದು ಮೇಲ್ಗಡೆ ರೋಗ ಇದೆ, ಅದು ಬೇಡ. ಈ ಕಲರ್ ಬಗ್ಗೆ ಅಷ್ಟು ಹೇಳ್ತೀನಿ, ಹಿಂಗಿರ್ತದೆ. ಪೋಷಕಾಂಶಗಳು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಅಂತ ಅಂದರೆ ನಿಮಗೆ ಇಳುವರಿ ಬರಲ್ಲ. ಸರ್ ಹೇಳ್ದಂಗೆ ಅವ್ರು ಹೇಳ್ದಂಗೆ ಪಾಯಿಂಟ್ ಕ್ಲಿಯರ್ ಮಾಡ್ಕೊಂಬರ್ತದೆ ನಾನು. ಸೊ ಅಲ್ಲಿ ಏನಾಯಿತು, ಶಿಲೀಂಧ್ರನಾಶಕ, ಪ್ರಾಪಿಕೊನಜೋಲು, ಎಕ್ಸಾಕೊನಜೋಲು, ವಾಟ್ ಎವರ್ ಇಟ್ ಮೇ ಬಿ, ಅವು ಯಾವುದಾದ್ರೂ ನೀವು ಸಿಂಪಡಣೆ ಮಾಡೋದು, ರೋಗ ಹತೋಟಿ ಬಂತು. ಬಟ್ ಗಿಡನೇ ವೀಕ್ ಇತ್ತು, ಪೋಷಕಾಂಶಗಳು ಸರಿಯಾಗಿ ಸಿಗ್ತಾ ಇರಲಿಲ್ಲ ಅಂತ ಅಂದರೆ ಮಲೆನಾಡಲ್ಲಿ ಏನಾಗ್ತದೆ, ಸೈಕ್ಲೋನ್ ಎಫೆಕ್ಟ್ ಆಗಿ 15-20 ಗಂಟೆ ಸೂರ್ಯನ ಕಿರಣಗಳೇ ಬೀಳಲ್ಲ. ಕರೆಕ್ಟ್ ಅಂದರೆ ಆ ಟೈಮಲ್ಲಿ ಸೂರ್ಯನ ಕಿರಣಗಳೇ ಬೀಳಲ್ಲ. ಮಾಯಿಶ್ಚರ್ ಬರೋಬ್ಬರಿ ನೀರು ಹರಿತಾ ಇರ್ತದೆ. ಗಿಡಗಳಿಗೆ ಕೆಳಗೂ ಸರಿಯಾಗಿ ಫುಡ್ ಇರಲ್ಲ. ಅದಕ್ಕೆ ನೀವು May-June ಕೃತಕ ಫುಡ್ ಕೊಟ್ಟರೆ ಅದೇನಾಗ್ತದೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಲೀಡ್ ಆಗ್ತದೆ, ಚೆನ್ನಾಗಿ ಬೆಳೀತದೆ. ಈಗ ಅಕ್ಟೋಬರ್ ನವಂಬರಿಗೆ ಕೊಟ್ಟರೆ ಏನಾಗ್ತದೆ, ಡಿಸೆಂಬರಿಂದ ಫೆಬ್ರವರಿ ಚಳಿಗಾಲ ಇರ್ತದೆ, ಅದು ಲೀಡ್ ಆಗ್ತದೆ, ಚೆನ್ನಾಗಿ ಬೆಳೀತದೆ. ಆ ಪೋಷಕಾಂಶಗಳ ನಿರ್ವಹಣೆ ಚೆನ್ನಾಗಿ ಗೊತ್ತಿರ್ಬೇಕು ನಮಗೆ. ಏನು ಡೆಫಿಷಿಯನ್ಸಿ ಆಗುತ್ತೆ, ಏನು ನಮಗೆ ಅದು ಕೊರತೆ ಆಗುತ್ತೆ ಕೊಡ್ತಕ್ಕಂಥದ್ದು. ಆವಾಗ ಏನಾಗ್ತದೆ, ರೋಗ ಸ್ವಲ್ಪ ಅಟ್ಯಾಕ್ ಆದರೂ ಫುಡ್ ಚೆನ್ನಾಗಿ ತೊಗೊಂಡು ಬೆಳೀತದೆ, ರೋಗಕ್ಕೆ ಅದು ತಡ್ಕೊಳ್ತದೆ. ಎಲ್ಲರೂ ಹೇಳ್ತಾರೆ, ಯಾವುದೇ ಸೈಂಟಿಸ್ಟ್ ಆಗಲಿ ಮಲೆನಾಡಲ್ಲಿ ಇದೇ ಸಮಸ್ಯೆ, ಪ್ರಾಪಿಕೊನಜೋಲ್ ಸಿಂಪಡಣೆ ಮಾಡು, ಕಾರ್ಬೆಂಡಿಜಮ್ ಸಿಂಪಡಣೆ ಮಾಡು ಅಂತ ಹೇಳ್ತಾರೆ. ಬಟ್ ವಾಸ್ತವ ಪಾಪ ಅವರಿಗೂ ಗೊತ್ತಿರಲ್ಲ. ವಾಸ್ತವ ಇಲ್ಲಿ ಬಂದು ನೋಡಿದೆ ನಿಮ್ಗೆ ಮಾತ್ರ ಗೊತ್ತಿರ್ತದೆ. ನಿಜವಾಗ್ಲೂ ನನಗೂ ಗೊತ್ತಿಲ್ಲ, ಈ ಮಣ್ಣು ಹಿಂಗೈತೆ ಅಂತ ನನಗೆ ಗೊತ್ತೇ ಇಲ್ಲ. ನಾನು ಅಲ್ಲೇ ಇವರೇ ಕೇಳಿದ್ರೆ ಏನು ಮಾಡ್ತಿದ್ದೆ, ಅದೇ ಔಷಧಿ ಹೇಳ್ತಿದ್ದೆ. ಬಟ್ ಇದು ವಾಸ್ತವ, ಇಲ್ಲಿ ನೋಡಿ ಮಾಡಬೇಕು, ನೋಡಿ ಅದ್ರ ಬಗ್ಗೆ ಸಮಂಜಸ ಮಾಹಿತಿ ಸಿಗಬೇಕು. ಅಲ್ಲಿಗೆ ಇವ್ರು ಕೇಳಿರೋ 3-4 ಪಾಯಿಂಟ್ ಎಲ್ಲ ಕ್ಲಿಯರ್ ಆಯಿತು. ನೆಕ್ಸ್ಟ್ ಇನ್ನೊಂದು ಏನಂದರೆ, ಇದು ನಮ್ಮ ಭಾಗದಲ್ಲಿ ಶಿವಮೊಗ್ಗ ಆ ಕಡೆ ಅಂದರೆ ನಾನಿರೋ ಶಿಕಾರಿಪುರ, ಶಿರಾಳಕೊಪ್ಪ ಆ ಕಡೆ ಏರಿಯಾದಲ್ಲಿ ಏನಾಗಿರ್ತದೆ ಅಂದರೆ, ಈ 30 ವರ್ಷದ ಅಡಿಕೆ ತೋಟದಲ್ಲಿ ನಮ್ಮದು ಔಷಧಿನೇ ಹೊಡಿಲ್ಲ, ಚೆನ್ನಾಗಿ ಇಳುವರಿ ಬರ್ತೈತೆ ಅಂತಾರೆ. ಈ ರಸ ಹೀರೋ ಕೀಟಗಳಿರ್ತಾವಲ್ಲ, ಅವೇನಾಗ್ತವೆ, ಕಸ ಕಡ್ಡಿ ಇರ್ತದೆ, ನಾವು ಓಡಾಡ್ತಿರ್ತೀವಿ, ನೆಲ ಗಟ್ಟಿ ಆಗ್ತದೆ, ಡಿಸ್ಟರ್ಬೆನ್ಸ್ ಮಾಡ್ತೀವಿ, ಅವು ಹಾರಿ ಮತ್ತೆ ಮೇಲ್ಗಡೆ ಹೋಗಿ ಕುತ್ಕೊಳ್ತವೆ, ಇಂಥ ಸಂದಿಗಳಲ್ಲಿ ಕುತ್ಕೊತವೆ.
ಸೊ ಅದು ಸಮಸ್ಯೆ ಆಗ್ತದೆ ಆವಾಗ. ಆ ರಸೇರ ಕೀಟ ಅಲ್ಲಿ ಮೇಲ್ಗಡೆ ಕೂತ್ಕೊಂಡು ಸುಳಿಕುಳೆ ರೋಗಕ್ಕೆ ಬರೋಕ್ಕೆ ಅದು ಒಂದು ಕಾರಣ ಆಗಿರ್ಬೋದು. ನೆಕ್ಸ್ಟ್ ಮತ್ತೆ ಅಲ್ಲಿ ಏನು ನುಸಿ ಬಾಧೆ ಉಂಟಾಗಿ ರೋಗ ಫಂಗಸ್ಸಿ ಕ್ರಿಯೇಟ್ ಆಗಿ ಫಂಗಸ್ಸಿಂದ ಮತ್ತೆ ಡ್ರಾಪ್ ಆಗಿ ಕಾಯಿಕೊಳೆ ರೋಗನೂ ಬರ್ಬೋದು. ಮಾಯಿಶ್ಚರ್ ಕಂಟೆಂಟ್ ಇದನ್ನು ಹೆಚ್ಚು ಅದು ವ್ಯಾಪಕವಾಗಿ ಹರಡ್ಬೋದು. ಅದಕ್ಕೆ ಕಾರಣ ಏನಂದರೆ ನೋಡಿ, ಇದಕ್ಕೆ ಆ್ಯಕ್ಚುಲಿ ಅಷ್ಟು ಅಟ್ಯಾಕ್ ಆಗಬಾರ್ದು. ಇಲ್ಲಿ ಆ ಕಡೆ ತೋರಿಸಿ ನೋಡಿ, ಅಲ್ಲಿ ಕಾಡು ಕಾಣ್ತದೆ ನಿಮಗೆ. ಅದು ಎನ್ಲಾರ್ಜಲ್ಲಿ ಹೋದರೆ ಆ ಕಾಡಿಗೂ ಇದಕ್ಕೂ ಡಿಫ್ರೆನ್ಸಿಯೇಷನ್ ಇಲ್ಲ. ಗಾಳಿ ಏನಾದರೂ ಬೀಸ್ತು ಅಂದರೆ ಸರಿಯಾಗಿ ಅದೆಲ್ಲ ನುಸಿ ಓಟಿ ಈ ಕಡೆ ಬರ್ತದೆ. ಸೊ ಅದು ಹಿಂಗೆ ಅರೈಸ್ ಆಗಿ ಬರೋದಕ್ಕೆ ಕಾರಣ ಆಗ್ತೈತಿ. ನನ್ನ ಬೆಸ್ಟ್ ಆಫ್ ನಾಲೆಡ್ಜು ನಂಗೆ ಏನು ಗೊತ್ತಾಗ್ತಾ ಇದೆಯೋ ಗೊತ್ತಿದೆಯೋ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ನಾವು ಸರಿ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಏನಪ್ಪ, ಇಲ್ಲಿ ಕಳೆಗಳು ಬೆಳ್ಳಂಗೆ ನೀಟಾಗಿ ಇಟ್ಕೊಳ್ಳಿ. ಇವ್ರು ನಮ್ಮ ಸರ್ ಹೇಳಿದ್ರು ಕಳೆನಾಶಕನ ನಾವು ಹೊಡೆಯಲ್ಲ ಅಂತ ಹೇಳ್ತಾಯಿದ್ರು. ಹಾಗೇನಿಲ್ಲ, ಹೊಡಿಬೋದು. ಅದೇನಾದರೂ ಗಿಡಗಳಿಗೆ ಮಾರಕ್ಕಾಗಿದ್ದರೆ ನಮ್ಮ ಭಾರತದಲ್ಲಿ ಏನು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದೆಲ್ಲ ಬ್ಯಾನ್ ಮಾಡಿಬಿಡ್ತದೆ. ಅದು ಪರಿಣಾಮಕಾರಿ, ಅದು ಸರಿಯಾಗಿಲ್ಲ, ಕೆಟ್ಟದಾಗ್ತದೆ ಗಿಡಗಳಿಗೆ. ಯಾಕಂದರೆ ಯಾವುದೇ ಮಾಲಿಕ್ಯೂಲ್ ಇಂಡಿಯಾಕ್ಕೆ ಬಂದರೆ ಅವರೇ ಟೆಸ್ಟ್ ಮಾಡಿ ಸರಿನೋ ತಪ್ಪಂತ ರಿಸರ್ಚ್ ಮಾಡಿ ರೈತರಿಗೆ ಬಿಡುಗಡೆ ಮಾಡೋದು. ಅವರೇ ಅದು ನಿಲ್ ಮಾಡಿಬಿಡ್ತಿದ್ರು. ಹೋದೆ ಅಂದರೆ ನಾ ಯಾವುದು ರೆಡಿಯಾಗಿ ಬರಲ್ಲ. ನಂಗೆ ಏನು ಅನಿಸ್ತದೆ ಆ ಟಾಪಿಕ್ ಯಾವ ಸಿಗುತ್ತೋ ಅದು ಮುಂದೆ ಹೋಗ್ತಾ ಇದ್ದೀನಿ. ಗಜಾನನ ಸಾರ್ ಮತ್ತೇನು ಹೇಳೋದಿದೆ? ಕಂಪ್ಲೀಟ್ ಹೇಳಿದ ನಾನು ಕೇಳಿದ ಪ್ರಶ್ನೆಗೆಲ್ಲ ಇಷ್ಟು ನೋಡಿ, ಇಷ್ಟು ಮಾಹಿತಿ ಸಿಕ್ತು. ಮತ್ತು ಇನ್ನೊಂದು ಇಲ್ಲಿ ನನಗೆ ಹುಲ್ಲಿನ ಪೆಂಡಿ ಕಾಣ್ತೈತಿ, ಇದು ಭಾರಿ ಇಂಪಾರ್ಟೆಂಟ್. ಇದೊಂದು ಸ್ವಲ್ಪ ಹೇಳುವ ನೋಡಿ. ಇಲ್ಲಿ ಹುಲ್ಲಿನ ಪೆಂಡಿ ಇದು ನಮ್ಮ ಮಲೆನಾಡು ಬೆಲ್ಟಲ್ಲ. ಅವ್ರು ಕೇಳಿದೆ ನಾನು ಈ ಸಾರಿಗೆ, ಎಲ್ಲರೂ ಹಾಕ್ತಾರೆ ನೋಡಿ. ಇಲ್ಲಿ ಇದನ್ನ ಹಾಕೋದು ಏನಪ್ಪ ಅಂದ್ರೆ ಒಂದು ಆರ್ಗ್ಯಾನಿಕ್ ಗೊಬ್ಬರ ಇದಕ್ಕೆ ಸಿಗ್ತದೆ. ನಾವು ಹಟ್ಟಿ ಗೊಬ್ಬರ ತಗೊಬಂದು ಹಾಕೋದ್ಕಿಂತ ಇದನ್ನೇ ಹಾಕಿದ್ದು ಕರೆಕ್ಟ್ ಆಗ್ತದೆ. ಇದು ತಪ್ಪ ಸರಿನಾ? ನಾವು ಇದು ಅಪ್ಲಿಕೇಶನ್ ನಾಲೆಡ್ಜ್ ಹಾಕೋದು ಕರೆಕ್ಟಾ? ಇದು ತಪ್ಪು ಸರಿನಾ? ಇದು ಅಪ್ಲಿಕೇಶನ್ ನಾಲೆಡ್ಜ್. ಈ ನಾಲೆಡ್ಜ್ ಭಾಳ ಜನರಿಗೆ ಇರಲ್ಲ. ಹೆಂಗೆ ಸಾಬೀತು ಮಾಡ್ತೀನಿ ನೋಡಿ. ಇದರಲ್ಲಿ ಏನೋ ಇದು ಇದು ಬೀಜ ಆಗಿರ್ತತಿ. ನಾವು ಬೀಜ ನೋಡೋದೇ ಇಲ್ಲ. ಇದನ್ನ ಏನು ನೋಡ್ತಾ ಇದ್ದೀವಿ? ಕಸ ನೋಡ್ತಾ ಇದ್ದೀವಿ. ಗೊಬ್ಬರ ಆಗ್ತತ್ತಲ್ಲ ಅಂತ ಹಾಕ್ತೀವಿ, ಮತ್ತು ಹುಲ್ಲು ಹುಡ್ಕೊಂತಂದೆ. ಮತ್ತು ನಾವೇನು ಮಾಡಿದಂಗೆ ಆಯಿತು ಒಂದು ಅರ್ಥದಲ್ಲಿ ಅಂದರೆ ಇದು ಸೈಡ್ ಎಫೆಕ್ಟು. ಕಳೆ ನಾವೇ ಬೆಳೆಸಿದಂಗೆ ಆಯ್ತು ಅಲ್ವಾ? ಇದು ಸೈಡ್ ಎಫೆಕ್ಟ್. ಇದು ಸೈಡ್ ಎಫೆಕ್ಟ್ ನಮಗೆ ಬೇಡಪ್ಪ. ನಾನೇನು ಮಾಡ್ತೀನಿ, ಇದು ಗೊಬ್ಬರಕ್ಕೋಸ್ಕರ ಹಾಕ್ತೀನಿ ಅಂತ ಹೇಳ್ತಾ ಇದ್ದೀನಿ. ಗೊಬ್ಬರಕ್ಕಾದ್ರೆ ಹಾಕ್ಬೋದು, ನಂದೇನು ಅಭ್ಯಂತರ ಇಲ್ಲ. ಬಟ್ ಇದನ್ನು ಹಿಂಗೆ ಹಾಕಿ ಕಸ ಬೆಳೆಸ್ಕೊಳದೆ 1 ವರ್ಷ 2 ವರ್ಷ ತಿಪ್ಪಿ ಗೊಬ್ಬರ ಇಟ್ಟು ಬೀಜ ಎಲ್ಲ 1-2 ವರ್ಷಕ್ಕೆ ಎಲ್ಲ ಮಲ್ಚಿಂಗ್ ಸತ್ತೋಗಿರ್ತದೆ. ಆಮೇಲೆ ತಗೊಬಂದು ಹಾಕಿದ್ರೆ ಒಳ್ಳೆಯದು. ಈ ಹಟ್ಟಿ ಗೊಬ್ಬರ ಆಯ್ಕೆ ಮಾಡೋಕ್ಕಿಂತಲ್ಲ ಇದೇ ಭಾರಿ ಇಂಪಾರ್ಟೆಂಟ್. ನಾವು ಮೇಲ್ಗಡೆ ತೆನಿ ನೋಡೋದೇ ಇಲ್ಲ, ಕಾಯಿ ಕಟ್ಟಿರೋದು ಬೀಜ ಬಿಟ್ಟಿರೋದು ನೋಡೋದಿಲ್ಲ, ಕೆಳಗಡೆ ನೋಡ್ತೀವಿ. ದನಿಗೆ ತಗೊಬಂದು ಹಾಕ್ತೀವಿ, ತಿಪ್ಪೆಯಿಂದ ಮತ್ತೆ ರೀಕ್ಯಾಪ್ಚುಲೇಷನ್ ಮಾಡಿ ಮತ್ತೆ ಇಲ್ಲಿಗೆ ಹಾಕ್ತೀವಿ. ಕಸ ಬರೋಬ್ಬರಿ ಬೆಳೀತದೆ. ಅದು ಸೈಡ್ ಎಫೆಕ್ಟ್ ಆಗ್ತದೆ. ಅದು ಒಳ್ಳೆ ಗೊಬ್ಬರ ಅಂತ ಕರೆಯೋಕ್ಕೆ ಸಾಧ್ಯನೇ ಇಲ್ಲ. ಹಸಿರು ಎಲೆ ಗೊಬ್ಬರ ಇರ್ತತ್ತಲ್ಲ, ಈಗ ಬಾಳೆ ಎಲೆ ಇದಕ್ಕೆ ಬೀಜ ಇಲ್ಲ, ಏನಿಲ್ಲ. ಯಾವುದೋ ಗಿಡದ ಎಲೆ ಬೀಜ ಇಲ್ಲ, ಏನಿಲ್ಲ. ಇದು ಪ್ಯೂರಿಟಿ ಆಫ್ ಗೊಬ್ಬರ. ಇದು ಇಂಥದನ್ನು ಯೂಸ್ ಮಾಡ್ಬೋದು. ಹಸಿರೆಲೆ ಗೊಬ್ಬರ ಕಾಡು ಬೇಕಾದಷ್ಟೇ ಐತೆ. ಫಾರೆಸ್ಟ್ ಇಲಾಖೆಗೆ ಗೊತ್ತಿಲ್ದಂಗೆ ಏನು ಮಾಡೋದು, ಮೇಲ್ಗಡೆ ಮಣ್ಣನ್ನು ಚೆನ್ನಾಗಿ ಬಳಕೊಂಬಂದು ಹಾಕಿಬಿಟ್ರೆ ಈ ಪ್ರಪಂಚದಲ್ಲಿ ಅದರಷ್ಟು ಒಳ್ಳೆ ಕ್ವಾಲಿಟಿ ಗೊಬ್ಬರ ಯಾರು ಕೊಡೋಕ್ಕಾಗಲ್ಲ, ಯಾವ ಕಂಪ್ನಿಯವರು. ಯಾಕಂದ್ರೆ 3-4 ಇಂಚ್ ಮೇಲ್ಗೆ ಪದ್ರದ ಮಣ್ಣು ಬಳಕೊಂಬಿಟ್ರೆ ಎಲ್ಲ ಗಳಿತಿರ್ತದೆ. ಪ್ಯೂರ್ ಒರಿಜಿನಲ್ ಗೊಬ್ಬರ ಅದು. ಅದ್ರಾಗ ಯಾವುದೇ ಹಿಂಗೆ ಮಿಶ್ರಣ ಇರೋಲ್ಲ. ಅದು ಒಳ್ಳೆಯದು ನೋಡಿ. ನಿಮಗೆ ಗೊತ್ತಿಲ್ದೇನ ನಾನು ಇದು ನೋಡಿ ಕೂಡಲೇ ನನಗೆ ನೆನಪಾಯ್ತು ಹೇಳ್ತಾ ಇದ್ದೀನಿ. ಹಿಂಗೆ ಮಾಡಬಾರ್ದು. ಬಟ್ ಮಾಡೋದಾದ್ರೆ ಮಾಡಿ, ನಂದೇನು ಅಭ್ಯಂತರ ಎಲ್ಲ ಒಳ್ಳೇದು. ಆರ್ಗ್ಯಾನಿಕ್ ಗೊಬ್ಬರ ನಾವು ಮುಚ್ಚಿಗೆ ಮಾಡ್ಲಿಕ್ಕೆ ಉಪಯೋಗಿಸ್ತೀವಿ. ಸೈಡ್ ಎಫೆಕ್ಟ್ ಹಂಗಾಗ್ತದೆ. ಬೇಡ, ಮುಚ್ಚಿಗೆಗೋಸ್ಕರ ಮಾಡಬೇಡಿ, ಏನು ಸಮಸ್ಯೆ ಆಗಲ್ಲ. ಇದನ್ನ ಹಾಕಿದ್ರೆ ಮಣ್ಣಿನ ಸವಕಳಿ ಆಗ್ತತಿ. ಆ ಉದ್ದೇಶಕ್ಕೆ ಹಾಕಿದ್ರೆ ಒಳ್ಳೇದು. ಮುಚ್ಚಿಗೆ ಹಾಕಿದ್ರೆ ಮಣ್ಣಿನ ಸವಕಳಿಗೆ ಆಗ್ತದೆ. ಅದೇ ನಾನು ಹೇಳೋದು, ಮಣ್ಣಿನ ಸವಕಳಿ ಮೇನ್ ಆಗ್ತದಲ್ಲ. ಇಲ್ಲಿ ಅಂಥದ್ದೇನು ಪರಿಣಾಮ ಬೀರಲ್ಲ. ಹಾಕಕ್ಕೆ ಹೋಗ್ಬೇಡಿ. ಇಲ್ಲಿ ಏನು ಮಣ್ಣು ನನ್ನ ಪ್ರಕಾರ ಇದೆಲ್ಲ ಒಡೆದು ತೆಗೆದು ಇದ್ರಾಗ ರೋಟ್ರಿ ಹೊಡಿಬೇಕು. ಸುಮ್ಮನೆ ಇದು ಬೇಸಾಯ ಮಾಡ್ಬೇಕಿಲ್ಲ. ಇದು ಮಣ್ಣು ಗಟ್ಟಿಯಾಗಿತ್ತಲ್ಲ, ತುಳಿದು ಇದಕ್ಕೆ ಬೇರೆ ಗಟ್ಟಿಯಾದಾಗ ಸರಿಯಾಗಿ ಸಿಗಾಗಲ್ಲ ಪೋಷಕಾಂಶಗಳು. ಅದೇ ಹಿಡಿಮುಂಡಿಗೆ ರೋಗ. ಈ ಸೈಡ್ ಎಲ್ಲ ಹೊಡೆದ್ಬಿಟ್ಟು ಬೇಸಾಯ ಟ್ಯಾಕ್ಟ್ರಿ ತಗೊಂಡು ಸಿಂಪಲ್ ಹೊಡಿರಿ ಇದನ್ನೆಲ್ಲ. ನಾವು ವ್ಯವಸಾಯ ಅಂದರೆ ಹೆಂಗೆ ಮಾಡ್ತೀವಿ? ಎಲ್ಲದಕ್ಕೂ ವ್ಯವಸಾಯ ಮಾಡ್ತೀವಿ. ಅಡಿಕೆಗೆ ಯಾಕಪ್ಪ ಮಾಡಬಾರ್ದು? ಮತ್ತೆ ಎಲ್ಲದಕ್ಕೂ ವ್ಯವಸಾಯ ಮಾಡ್ತೀವಿ, ಬೇಸಾಯ ಮಾಡ್ತೀವಿ, ಅಡಿಕೆಗೆ ಮಾಡಲ್ಲ. ಬಟ್ ಹಿಂದಿನ ಕಾಲದಾಗ ಯಾಕೆ ಮಾಡ್ತಾ ಇಲ್ಲ ಅಂದರೆ ಸೈಂಟಿಫಿಕ್ ನಾಲೆಡ್ಜ್ ಇರಲಿಲ್ಲ. ಈಗ ಒಂದು ಹ್ಯಾಡ ಇನ್ನೊಂದು ಹ್ಯಾಡದ್ದು 4 ಡಿಸ್ಟೆನ್ಸ್ ಇರ್ತೈತೆ, ಹಿಂಗೆ ಕೂಡ್ಕೊಳತೈತೆ. ಅದು ಅದಕ್ಕೆ 9 ಹಾಕ್ಬೇಕು ಅನ್ನೋ ಜ್ಞಾನ ಇರಲಿಲ್ಲ. ಆಮೇಲೆ ಅದು ಒಂದು ವೇಳೆ ಇದ್ರೂ ಕೂಡ ಹತ್ತತ್ರ ಹಾಕೋದ್ರಿಂದ ಮಣ್ಣಿನ ಸವಕಳಿ ಆಗ್ತದೆ. ಬೇರೆ ಅಟ್ಯಾಚ್ಮೆಂಟ್ ಒಂದಕ್ಕೊಂದು ಬೆಳೀತವೆ. ಗುಡ್ಡಗಾಡು ಪ್ರದೇಶದಲ್ಲಿ ಇದನ್ನು ಉಳುಮೆ ಮಾಡೋಕ್ಕಾಗಲ್ಲ ನಮಗೆ ಅಂತಲ್ಲಿ ಅಡಿಕೆ ಬೆಳೀತಾ ಇದ್ರು. ಬಟ್ ಇವತ್ತೇನಾಗಿದೆ, ಕೃಷಿ ಬಿಸ್ನೆಸ್ ಆಗಿದೆ. ಇವತ್ತು ಬಿಸ್ನೆಸ್ ಆಗಿರೋದ್ರಿಂದ ನಾವು ಬಿಸ್ನೆಸ್ ಲೆಕ್ಕಾಚಾರದಲ್ಲೇ ನೋಡ್ಬೇಕು, ಸೈಂಟಿಫಿಕ್ ಆಗಿ ನೋಡ್ಬೇಕು.
ಅವ ಹಂಗಾದಾಗ ಇದನ್ನೆಲ್ಲ ತೆಗೆದು ಒಡೆದು ಮಾಡಿದರೆ ಮಣ್ಣು ಎರಬೇಷನ್ ಆಗ್ತೈತೆ, ನಿಮಗೆ ಒಳ್ಳೇದಾಗ್ತದೆ. ಒಂದು ಕಾನಿ ಬೇಕಾದ್ರೆ ಹಂಗಿರಲಿ, ಇದನ್ನ ಬೇಕಾದ್ರೆ ನಿಮಗೆ ವರದಾನ ಚೆನ್ನಾಗಿ ಮಾಡ್ಕೊಂಡಿರಿ, ಇದನ್ನೆಲ್ಲ ತೆಗೆದು ಹಾಕ್ಬೇಕು ಇದನ್ನ. ಆಮೇಲೆ ಇನ್ನೂ ಒಂದು ಸಮಸ್ಯೆ ಆಗ್ತದೆ, ಹಾಕಿದ್ದು ನಾನು ಬೇರೆ ಫೀಲ್ಡ್ಗಳು ಹೋಗಿದ್ದೀನಲ್ಲ, ಈ ರಾಡಿ ಮಣ್ಣು ಇರ್ತದೆ ನೋಡಿ ಇಲ್ಲಿ, ಈ ರಾಡಿ ಮಣ್ಣು ಇತ್ತಂದ್ರೆ ಗಿಡಗಳು ಬೆಳವಣಿಗೆ ಆಗಲ್ಲ, ಆ ರೋಗ ಹೇಳಿದ್ನಲ್ಲ ಅದೆಲ್ಲ ಇರ್ತತೆ, ಬಹಳ ವೀಕ್ ಆಗಿರ್ತದೆ. ಆ ಮಣ್ಣನ್ನು ಬಾಚಿ ಹಾಕಿದ್ರೆ ಒಳ್ಳೇದು. ಬಟ್ ಇಲ್ಲಿ ಇಡೋದ್ಕಿಂತ ಇದನ್ನ ಇದು ಗಟ್ಟಿ ಮಣ್ಣು ಅನ್ಸತ್ತೆ, ಹಂಗೆ ರಾಡಿ ಆಗಲ್ಲ, ಇಲ್ಲೆಲ್ಲ ನೀರು ಹೋಗ್ತದೆ ಅಂತ ತೋಟಗಳು ನೋಡಿದ್ದೀನಿ. ಅಲ್ಲಿ ಕರೆಕ್ಟ್ ಅದು ಮಾಡಿದ್ದು ರಿಪಿನ್ಪೇಟೆಯಲ್ಲಿ ಮೊನ್ನೆ ಹೋದ್ವಾರ ನೋಡಿ ಹೇಳಿದ್ದೀನಿ ನಾನು, ಅದು ಕರೆಕ್ಟ್. ಅವ್ನು ಹೇಳಿದ ಪಕ್ಕದ ತೋಟದ್ದು ಹಂಗೆ ಮಾಡಿಲ್ಲ, ಅದು ಇಳುವರಿ ಬರ್ತಲ್ಲ, ನಾವು ಇದು ರಾಡಿ ಮಣ್ಣು ಬಾಚಿದ್ದಕ್ಕೆ ನಮಗೆ ಚೆನ್ನಾಗತ್ತೆ. ಯಾಕಂದ್ರೆ ಮಣ್ಣು ತೆಗೆದು ಕೂಡಲೇ ಗಾಳಿ ಬೆಳಕಾಡಕತ್ತಲ್ಲ ಗಿಡಗಳಿಗೆ, ಉಸಿರು ಕಟ್ಟಿದ್ದು ನಿಲ್ತಲ್ಲ, ಚೆನ್ನಾಗಿ ಬರಕತ್ತು. ನಿಮ್ದೇನು ಹಂಗೇನಿಲ್ಲ, ಇದನ್ನೆಲ್ಲ ಒಡ್ ತೆಗೆದು ಮಾಡಿ. ನೀವಿಂಥ ಗೊಬ್ಬರಗಳು ಹಾಕ್ಬೇಕಂದ್ರೆ ಇದಕ್ಕೆ ಬೇರೆ ಏನು ಎಲ್ಲಿ ಬೇಕಲ್ಲ ಬೆಳೆದಿರ್ತವೆ, ಆ ಬೇರೆ ಸಿಕ್ಕರೆ ಸಾಕಲ್ಲ, ಇದು ಆರಾಮ್ಸೆ ನಡೀತದೆ, ಮಾಡ್ಬೋದು. ಹಿಂಗೆ ಸುಮ್ಮನೆ ಡಾಕ್ಟರ್ ಕೆಲಸ ಬಿಡು. ಕಳೆನಾಶಕನ 100% ಸಿಂಪಡಣೆ ಮಾಡಿ, ತಪ್ಪೇನಿಲ್ಲ. ಈ ಹುಲ್ಲೆಲ್ಲ ಹೇಳೋಕ್ಕೆ ಕಾರಣ ಅದೇ ಇದ್ರದ್ದೇ ಅದು. ನನಗೆ ಈ ಒರಿಜಿನಾಲಿಟಿ ಎಲ್ಲಿಂದ ಬಂತು ಅಂತಂದ್ರೆ ಇದ್ರದ್ದೇ, ಅದೆಲ್ಲ ಬೆಳೀತದೆ. ಮತ್ತೆ ಸಮಸ್ಯೆ, ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ. ಸನ್ಲೈಟೇ ಸರಿಯಾಗಿ ಬೀಳ್ತಾ ಇಲ್ಲ ಅಂತಂದ್ರೆ ನೀರು ಅಷ್ಟು ಅವಶ್ಯಕತೆ, ನೀರು ಬಿಡಲ್ಲ ಇದಕ್ಕೆ, ನ್ಯಾಚುರಲ್ ಆಗಿ ಅಲ್ಲೆಲ್ಲ ಎತ್ತರ ಪ್ರದೇಶ ಇತ್ತಂದ್ರೆ ಆ ಹಸಿನೇ ಜೌಸ್ತಿರ್ತತೆ. ಇದಕ್ಕೆ ನೀರಿನ ಅಷ್ಟು ಇರಲ್ಲ ನೋಡಿ. ಅಲ್ಲಿದೆ ಅಂದ್ರೆ ಅಲ್ಲಿ ಹಸಿ ಇರುತ್ತಲ್ಲ, ಅಲ್ಲಿ ಅಮರದ ಹಸಿ, ಇಲ್ಲಿ ಕೆಳಗಡೆ ಇದ್ದೇ ಇರ್ತದೆ ಅದು. ಅಲ್ಲಿ ಫುಲ್ಲು ಡ್ರೈ ಆಗಿ ಒಣಗಿದ್ರೆ ಮಾತ್ರ ಇದು ಒಣಗ್ತದೆ. ಅಲ್ಲಿ ಹಸಿ ಇದ್ರೆ ಇದಕ್ಕೆ ನೀರಿನ ಸಮಸ್ಯೆನೇ ಇರಲ್ಲ. ಹಂಗೆ ಇವನ್ನೆಲ್ಲ ನೋಡಿ, ನನಗೆ ತಿಳಿದಷ್ಟು ನಾನು ಹೇಳಿದ್ದೀನಿ, ಮಾಡಿ. ಸೊ ಭಾಳ ಲೆಂತಿ ವಿಡಿಯೋ ಆಯಿತು. ಇದು ನಾನೇನು ಕಟ್ ಮಾಡೋಕ್ಕೆ ಹೋಗಲ್ಲ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರು ನೋಡಿ, ಖಂಡಿತ ಇದು ನೋಡೋದ್ರಿಂದ ತುಂಬ ಪರಿಣಾಮಕಾರಿ ಮಾಹಿತಿ ಅಂತೂ ಸಿಗ್ತದೆ ನಿಮಗೆ. ಧನ್ಯವಾದಗಳು. ನಿಮಗೆ ನಿಮ್ಮ ಸಂಜನಾ ಟ್ರೇಡರ್ಸ್ ಮಂಜುನಾಥ್.